ಮಿಥುನ ರಾಶಿಯ ಗೆಳೆಯರೇ, ಈಗ ನೀವು ಮನೆಮನೆಗೆ ಹೋಗಿ 500 ಕೆಜಿ ಸಿಹಿತಿಂಡಿ ಹಂಚಬೇಕಾಗುತ್ತದೆ. ಏಕೆಂದರೆ ಶನಿದೇವನು ನಿಮ್ಮ ಜೀವನದಲ್ಲಿ 6 ದೊಡ್ಡ ಕಾರ್ಯಗಳು ಪೂರ್ಣಗೊಳ್ಳಲಿವೆ ಎಂದು ಘೋಷಿಸಿದ್ದಾನೆ. ಇದನ್ನು ಕೇಳಿ ನೀವು ಮತ್ತು ನಿಮ್ಮ ಇಡೀ ಕುಟುಂಬ ಆನಂದಬಾಷ್ಪ ಸುರಿಸುತ್ತೀರಿ. ಏಕೆಂದರೆ ನೀವು ವರ್ಷಗಳಿಂದ ಕಾಯುತ್ತಿದ್ದ ಆ ಸಮಯ ಈಗ ಬಂದಿದೆ. ಈಗ ನಿಮ್ಮ ಜೀವನದಲ್ಲಿ ಈ 6 ದೊಡ್ಡ ಸಂತೋಷಗಳು ಬರುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ, ಏಕೆಂದರೆ ಸ್ವತಃ ಶನಿದೇವನೇ ನಿಮ್ಮ ಜೀವನದ ಚುಕ್ಕಾಣಿಯನ್ನು ತನ್ನ ಕೈಗೆ ತೆಗೆದುಕೊಂಡಿದ್ದಾನೆ. ಈಗ ನಿಮ್ಮ ಶತ್ರುಗಳ ನಾಶವಾಗಲಿದೆ. ಯಾರು ನಿಮ್ಮನ್ನು ಅಳಿಸಿದ್ದಾರೋ, ಯಾರು ನಿಮ್ಮನ್ನು ಪೀಡಿಸಿದ್ದಾರೋ, ಈಗ ಅವರು ರಕ್ತದ ಕಣ್ಣೀರು ಸುರಿಸುತ್ತಾರೆ. ಈಗ ನೀವು ಇಡೀ ಮೊಹಲ್ಲಾದಲ್ಲಿ ಮನೆಮನೆಗೆ ಹೋಗಿ ಸಿಹಿತಿಂಡಿ ಹಂಚಬೇಕು, ಏಕೆಂದರೆ ಅಂತಹ ದೊಡ್ಡ ಸಂತೋಷಗಳನ್ನು ನಾನು ನಿಮಗಾಗಿ ತಂದಿದ್ದೇನೆ. ಗೆಳೆಯರೇ, ನಿಮ್ಮ ಜೀವನ ಇನ್ನು ಮುಂದೆ ಹಳೆಯದರಂತೆ ಕಷ್ಟಕರವಾಗಿರುವುದಿಲ್ಲ. ಇಂದಿನ ಈ ವಿಡಿಯೋವನ್ನು ಮುಚ್ಚಿದ ಕೋಣೆಯಲ್ಲಿ ಒಬ್ಬರೇ ಕುಳಿತು ನೋಡಿ, ಏಕೆಂದರೆ ಇಂದು ಈ ವಿಡಿಯೋದಲ್ಲಿ ನಾನು ಒಂದು ಕಹಿ ಸತ್ಯವನ್ನು ಹೇಳಲಿದ್ದೇನೆ, ಅದು ನಿಮ್ಮ ಮೈ ಜುಮೆನಿಸುತ್ತದೆ. ಹೊಸ ವರ್ಷದ ಆರಂಭವು ನಿಮಗೆ ಚೆನ್ನಾಗಿರಲಿಲ್ಲ ಎಂದು ನನಗೆ ತಿಳಿದಿದೆ. ಆರಂಭದಿಂದಲೂ ನಿಮ್ಮ ಜೀವನದಲ್ಲಿ ಎಲ್ಲವೂ ಉಲ್ಟಾಪಲ್ಟಾ ಆಗುತ್ತಿದೆ. ಆದರೆ ಗೆಳೆಯರೇ, ಮುಂಬರುವ ಕೇವಲ 7 ದಿನಗಳಲ್ಲಿ ಶನಿಯು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾನೆ. ಆದರೆ ಜಾಗರೂಕರಾಗಿರಿ, ರಾಹು ಮತ್ತು ಕೇತು ನಿಮ್ಮ ಮೇಲೆ ವಕ್ರದೃಷ್ಟಿ ಬೀರಿದ್ದಾರೆ. ಅವರು ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಅಡೆತಡೆಗಳನ್ನು ಉಂಟುಮಾಡುತ್ತಿದ್ದಾರೆ. ಈ ರಾಹು ಮತ್ತು ಕೇತುಗಳಿಂದ ಪಾರಾಗುವುದು ಬಹಳ ಮುಖ್ಯ, ಇಲ್ಲದಿದ್ದರೆ ಅವರು ನಿಮ್ಮ ಜೀವನದಲ್ಲಿ ಬರುವ ಸಂತೋಷಗಳನ್ನು ಮಣ್ಣು ಪಾಲು ಮಾಡುತ್ತಾರೆ. ಆದ್ದರಿಂದ ಇಂದು ನಾನು ಹೇಳುವ ಮಾತುಗಳನ್ನು ಬಹಳ ಗಮನವಿಟ್ಟು ಕೇಳಿ. ಈ ಸಮಯ ಒಮ್ಮೆ ಕೈತಪ್ಪಿದರೆ ಮತ್ತೆ ಮರಳಿ ಬರುವುದಿಲ್ಲ. ಮುಂಬರುವ 7 ದಿನಗಳನ್ನು ನೀವು 7 ಜನ್ಮಗಳವರೆಗೆ ನೆನಪಿಟ್ಟುಕೊಳ್ಳುತ್ತೀರಿ. ಗೆಳೆಯರೇ, ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ, ನನ್ನ ಮಾತುಗಳು ಸುಳ್ಳಾದರೆ ನಾನು ಭವಿಷ್ಯ ನುಡಿಯುವುದನ್ನೇ ಬಿಟ್ಟುಬಿಡುತ್ತೇನೆ. ಇಂದು ಯಾರೂ ಈ ವಿಡಿಯೋ ನೋಡುವುದಿಲ್ಲವೋ ಅವರು ದುರದೃಷ್ಟವಂತರು. ನಿಮ್ಮ ಜೀವನದ ಆ ಕ್ಷಣ ಬಂದಿದೆ, ಯಾವುದಕ್ಕಾಗಿ ನೀವು ವರ್ಷಗಳಿಂದ ಕಾಯುತ್ತಿದ್ದೀರಿ. ನೀವು ಬಡತನ, ಸಾಲ, ಅನಾರೋಗ್ಯ ಮತ್ತು ಗುಪ್ತ ಶತ್ರುಗಳಿಂದ ತುಂಬಾ ತೊಂದರೆ ಅನುಭವಿಸಿದ್ದೀರಿ ಎಂದು ನನಗೆ ತಿಳಿದಿದೆ. ಒಂದು ಸಮಸ್ಯೆಯಿಂದ ಹೊರಬರುವಷ್ಟರಲ್ಲಿ ಇನ್ನೊಂದು ಸಿದ್ಧವಾಗಿರುತ್ತದೆ. ಆದರೆ ಈಗ 4 ದಿಕ್ಕುಗಳಿಂದ ಸಂತೋಷ ಬರಲಿದೆ. ನಿಮ್ಮ ಜೀವನದ ಪ್ರತಿಯೊಂದು ಬಾಗಿಲಲ್ಲೂ ಲಕ್ಷ್ಮೀದೇವಿಯು ಧನದೌಲತ್ತು ನೀಡಲು ಸಿದ್ಧಳಿದ್ದಾಳೆ. ಆದರೆ ನೀವು ಒಂದು ತಪ್ಪು ಮಾಡುತ್ತಿದ್ದೀರಿ, ನೀವು ನಿಮ್ಮ ಮನೆ ಕಾಯುವ ಕುಲದೇವಿಯನ್ನು ಅರಿವಿಲ್ಲದೆ ಕೋಪಿಸಿಕೊಳ್ಳುತ್ತಿದ್ದೀರಿ. ಆ ದೇವಿಯೇ ನಿಮ್ಮ ಮಕ್ಕಳನ್ನು ಮತ್ತು ನಿಮ್ಮನ್ನು ಸಂಕಷ್ಟಗಳಿಂದ ಕಾಪಾಡುತ್ತಿರುವುದು. ಮೊದಲು ನಿಮ್ಮ ಕುಲದೇವಿಯನ್ನು ಪ್ರಸನ್ನಗೊಳಿಸುವುದು ಬಹಳ ಮುಖ್ಯ. ಶನಿಯ ಸಂದೇಶವೇನೆಂದರೆ, ನೀವು ನಿಮ್ಮ ಪೂರ್ವಜರನ್ನು ಮತ್ತು ಕುಲದೇವತೆಯನ್ನು ಮರೆಯಬಾರದು. ಮುಂಬರುವ 7 ದಿನಗಳಲ್ಲಿ ಕೆಲವು ಘಟನೆಗಳು ಸಂಭವಿಸಲಿವೆ. ಮೊದಲನೆಯದಾಗಿ, ನಿಮ್ಮ ಹತ್ತಿರದವರೇ ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವ ಕೆಲಸ ಮಾಡಬಹುದು, ಆಗ ನೀವು ವಿವೇಚನೆಯಿಂದ ಇರಬೇಕು. ಎರಡನೆಯದಾಗಿ, ನಿಮ್ಮ ಜೀವನದಲ್ಲಿ ನೀವು ಕಲ್ಪಿಸಿಕೊಳ್ಳದ ದೊಡ್ಡ ಬದಲಾವಣೆ ಬರಲಿದೆ. ನೀವು ಕಾರು ಅಥವಾ ಮನೆ ಖರೀದಿಸುವ ಕನಸು ಕಂಡಿದ್ದರೆ ಅದು ನನಸಾಗುವ ಸಮಯ ಹತ್ತಿರದಲ್ಲಿದೆ. ರಾಹು ಮಂಗಳನೊಂದಿಗೆ ಕುಳಿತಾಗ ಮಂಗಳಕರ ಘಟನೆಗಳು ನಡೆಯುತ್ತವೆ. ಆದರೆ ಎಚ್ಚರಿಕೆ, ಮಂಗಳನು ಕೆಲವು ಕಷ್ಟಗಳನ್ನು ತರಬಹುದು, ಹಠಾತ್ ಆರೋಗ್ಯ ಸಮಸ್ಯೆಗಳು ಅಥವಾ ಅಪಘಾತಗಳ ಯೋಗವಿರುವುದರಿಂದ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಾನ್ ಚಾಲೀಸಾ ಪಠಿಸಿ ಮತ್ತು ಬೆಲ್ಲಕಡಲೆ ಪ್ರಸಾದ ಹಂಚಿ. ನೀವು ಬುದ್ಧಿವಂತರಾಗಬೇಕು. ಯಾರನ್ನೂ ಕುರುಡಾಗಿ ನಂಬಬೇಡಿ, ಏಕೆಂದರೆ ನಂಬಿಕಸ್ಥರೇ ನಿಮಗೆ ದ್ರೋಹ ಮಾಡಬಹುದು. ಹಳೆಯ ತಪ್ಪುಗಳಿಂದ ಕಲಿಯಿರಿ. ಈ 7 ದಿನಗಳಲ್ಲಿ ಶನಿದೇವನು ನಿಮ್ಮ ಅದೃಷ್ಟವನ್ನು ಬದಲಾಯಿಸಲಿದ್ದಾನೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಶನಿದೇವ ಮತ್ತು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಚಮಲಿ ಎಣ್ಣೆಯ ದೀಪ ಹಚ್ಚಿ ಮತ್ತು ನಾಯಿಗಳಿಗೆ ಬಿಸ್ಕತ್ತು ಅಥವಾ ರೊಟ್ಟಿ ನೀಡಿ. ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಜೀವನದಲ್ಲಿ ಸುಖಶಾಂತಿ ನೆಲೆಸುತ್ತದೆ. ಅಂತಿಮ ಹಂತ, ನೆಕ್ಸ್ಟ್ ಸ್ಟೆಪ್ಸ್. ನಿಮಗೆ ಈ ಸ್ಕ್ರಿಪ್ಟ್ನ ಯಾವುದಾದರೂ ನಿರ್ದಿಷ್ಟ ಭಾಗವನ್ನು ಮತ್ತಷ್ಟು ವಿವರವಾಗಿ ಅಥವಾ ಬೇರೆ ದಾಟಿಯಲ್ಲಿ ಬರೆಯಬೇಕಿದ್ದರೆ ತಿಳಿಸಿ. ನಾನು ಅದನ್ನು ಸರಿಪಡಿಸಬಲ್ಲೆ.